ವೆಲ್ಕಮ್ ಬ್ಯಾಕ್ ಗೈಸ್. KCET 2026 ಬರೀತಾರ ಸ್ಟೂಡೆಂಟ್ಸ್ಗೆ ಹಾರ್ಡ್ಲಿ ಇನ್ನೊಂದು 6 ಮಂತ್ಸ್ ಸಹ ಇಲ್ಲ, ಅರೌಂಡ್ 5 ಮಂತ್ಸ್ ಸಿಗ್ಬೋದು ಅಷ್ಟೇ ನಿಮಗೆ ರಫ್ಲಿ. ಅದರಲ್ಲೂ ಬೋರ್ಡ್ ಎಕ್ಸಾಮ್ಸ್ ಅಂತ ಹೇಳಿ 1 ಮಂತ್ ಹೊರಡೋಗ್ಬಿಡುತ್ತೆ. ಹೀಗಿರುವಾಗ ಬೋರ್ಡ್ ಎಕ್ಸಾಮ್ ಕೂಡ ಇದೆ, CET ಎಕ್ಸಾಮು ಇದೆ. ಎರಡರಲ್ಲೂ ಹೇಗೆ ಟೈಮ್ನ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ತುಂಬ ಜನ ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೇಗೆ ಎರಡರಲ್ಲೂ ಕೂಡ ಒಂದು ರೆಕಗ್ನೈಸಬಲ್ ಸಕ್ಸಸ್ನ ಅಚೀವ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ ಆಫ್ ಆಲ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ, ಐ ಆಮ್ ದರ್ಶನ್ ಗೌಡ. ಐ ಆಮ್ ಅ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಟ್ JSSSTU ಮೈಸೂರು. ಆ್ಯಂಡ್ KCET 2022 ಅಲ್ಲಿ ನಾನು ಅರೌಂಡ್ 2233 ರ್ಯಾಂಕ್ನ ತಗೊತೀನಿ. ಆ್ಯಂಡ್ ಬೋರ್ಡ್ ಎಕ್ಸಾಮ್ಸ್ ಅಂತ ಬಂದಾಗ CBSE ಬೋರ್ಡಿಂದ ನಾನು ಐ ವಿಲ್ ಗಿವ್ ಮೈ ಬೋರ್ಡ್ ಎಕ್ಸಾಮಿನೇಷನ್ಸ್ ಇನ್ 2022. ಆ್ಯಂಡ್ ಅದರಲ್ಲಿ ಐ ಮ್ಯಾನೇಜ್ ಟು ಸ್ಕೋರ್ ಅರೌಂಡ್ 97.2%. ಆ್ಯಂಡ್ CBSE ಬೋರ್ಡ್ಸ್ಗೆ ದಿಸ್ ಪರ್ಸೆಂಟೇಜ್ ಇಸ್ ರಿಮಾರ್ಕಬಲಿ ಗುಡ್. ಆ್ಯಂಡ್ CBSE ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಯು ಕ್ಯಾನ್ ರಿಲೇಟ್ ಟು ಇಟ್. ಸೊ ಈ ಎಕ್ಸ್ಪೀರಿಯನ್ಸ್ ಮೇಲೆ KCET ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲೂ ಫಸ್ಟು ಎರಡು ಏನಕ್ಕೆ ಈಕ್ವಲಿ ಇಂಪಾರ್ಟೆಂಟ್ ಅಂತ ನೋಡೋಣ. ಅದಾದಮೇಲೆ ಎರಡರಲ್ಲೂ ಹೇಗೆ ನಾನು ಸ್ಟ್ರಾಟಜಿನ ಇನ್ಕಲ್ಕೇಟ್ ಮಾಡ್ಕೊಂಡು ಎರಡು ಮಧ್ಯೆ ಟೈಮ್ನ ಹೇಗೆ ಅಲೋಕೇಟ್ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಲೇಟರ್ ಆನ್ ವಿಲ್ ಟಾಕ್ ಅಬೌಟ್ ಕಾಮನ್ ಮಿಸ್ಟೇಕ್ಸ್ ವಿಚ್ ಆರ್ ಡನ್ ಬೈ ಸ್ಟೂಡೆಂಟ್ಸ್ ವಿಚ್ ವಿಲ್ ಲೀಡ್ ಟು ಅ ಲಾಟ್ ಆಫ್ ಇಂಪ್ಯಾಕ್ಟ್ ವೆನ್ ಇಟ್ ಕಮ್ಸ್ ಟು ಯುವರ್ ರಿಸಲ್ಟ್ಸ್. ಸೊ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಇವಾಗಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಒಂದು ಒಳ್ಳೆ ಕೋರ್ಸ್ನ ಫಾಲೋ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಫಿಸಿಕ್ಸ್ ವಾಲಾ ಕನ್ನಡ ಕಡೆಯಿಂದ ದೀಪಾವಳಿಗೆ ತುಂಬಾ ಒಳ್ಳೆ ಆಫರ್ಸ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಆನ್ ಕೋರ್ಸಸ್ ರಿಗಾರ್ಡಿಂಗ್ KCET ಆ್ಯಂಡ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಯೂಶ್ವಲಿ ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ ಅಂದಾಗ ಅಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ ಟೈಮ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು, ಇದೆಲ್ಲ ತುಂಬಾ ಇಶ್ಯೂಸ್ ಇದೆ ಕರ್ನಾಟಕದಲ್ಲಿ. ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದನೇ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ PW ಕನ್ನಡ ನಮ್ಮರ ಆನ್ಲೈನ್ ಕೋರ್ಸಸ್ನ ಯೂಸ್ ಮಾಡಿಕೊಂಡು KCET ಎಕ್ಸಾಮ್ ಇರ್ಬೋದು, ಬೋರ್ಡ್ಸ್ ಇರ್ಬೋದು, ಇದರೆಲ್ಲ ತುಂಬ ಎಕ್ಸೆಲ್ ಆಗ್ತಿದ್ದಾರೆ. ಸೊ ನಿಮಗೂ ಕೂಡ ಇದರಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಯಾಕಂದರೆ ದೀಪಾವಳಿ ಆಫರ್ ಇರೋದ್ರಿಂದ ಕೋರ್ಸಸ್ ಇನ್ನೂ ಅಫೋರ್ಡೆಬಲ್ ರೇಟ್ಗೆ ಸಿಕ್ಬಿಡುತ್ತೆ ನಿಮಗೆ ಆಫ್ಟರ್ ಆಲ್ ದ ಡಿಸ್ಕೌಂಟ್ಸ್. ಆ್ಯಂಡ್ ಇವ್ರ ಕೋರ್ಸಸ್ ಬಗ್ಗೆ ನಾನು ಜಾಸ್ತಿ ಹೇಳೋ ಹಾಗೆ ಇಲ್ಲ. ಎಕ್ಸ್ಪರ್ಟ್ ಫ್ಯಾಕಲ್ಟಿ ನಿಮಗೆ ಕನ್ನಡದಲ್ಲಿ ಟೀಚ್ ಮಾಡೋದ್ರ ಜೊತೆಗೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇರುತ್ತೆ, ಅದ್ರದ್ದು ಸೊಲ್ಯೂಷನ್ ವೀಡಿಯೋಸ್ನ ಕೂಡ ನೀವು ನೋಡ್ಬೋದು. ಆ್ಯಂಡ್ ಇವರ 24 hour ಡೌಟ್ ಸಾಲ್ವಿಂಗ್ ಇಂಜಿನ್ ಮೂಲಕ ನೀವು ಯಾವ ಟೈಮಲ್ಲಾದರೂ ನಿಮ್ಮ ಡೌಟ್ಸ್ನ ನೀವು ರಿಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಸ್ಟ್ರಕ್ಚರ್ಡ್ ಶಾರ್ಟ್ ನೋಟ್ಸ್ ಜೊತೆಗೆ ನಿಮಗೆ ಮಾಕ್ ಟೆಸ್ಟ್ ಇರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಅವೈಲೇಬಲ್ ಇರುತ್ತೆ. ಕ್ಲಾಸ್ 10th ಇಂದ ಕ್ಲಾಸ್ 12th ಇವ್ರ ಅರೇ ಆಫ್ ಕೋರ್ಸಸ್ ನೋಡಿ. ಫಸ್ಟ್ PU ಸ್ಟೂಡೆಂಟ್ಸ್ಗೆ KCET ಮತ್ತು ಬೋರ್ಡ್ಸ್ ಎರಡಕ್ಕೂ ಹೆಲ್ಪ್ ಆಗುವಂಥ ಅರ್ಜುನ KCET 2026 ಬ್ಯಾಚ್ನ ಜಸ್ಟ್ ₹2999ಗೆ ಕೊಡ್ತಾ ಇದ್ದಾರೆ. ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ಲಕ್ಷ್ಯ KCET ಫಾಸ್ಟ್ ಟ್ರ್ಯಾಕ್ 2026 ಅನ್ನೋ ಬ್ಯಾಚ್ನ ಜಸ್ಟ್ ₹1999ಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಲಕ್ಷ್ಯ KCET 2026 ಅನ್ನೋ ಟಾರ್ಗೆಟೆಡ್ ಬ್ಯಾಚ್ ಫಾರ್ ಸೆಕೆಂಡ್ PU ಆ್ಯಂಡ್ KCET 2026 ಆಸ್ಪಿರೆಂಟ್ಸ್ನ ಜಸ್ಟ್ ₹2,999ಗೆ ಕೊಡ್ತಿದ್ದಾರೆ. ಪ್ರಗತಿ ಸೆಕೆಂಡ್ PUC 2026 ಅನ್ನೋ ಸ್ಟೇಟ್ ಬೋರ್ಡ್ಗೆ ಅಂತಾನೆ ಡೆಡಿಕೇಟೆಡ್ ಆಗಿರೋ ಈ ಬ್ಯಾಚ್ನ ಜಸ್ಟ್ ₹1999ಗೆ ಕೊಡ್ತಾ ಇದ್ದಾರೆ. ಅಂಡ್ ಹೊಸದಾಗಿ ಲಾಂಚ್ ಆಗಿರುವಂತಹ ಸೆಕೆಂಡ್ PUC ಬೋರ್ಡ್ ಬೂಸ್ಟರ್ 2026 ಅನ್ನೋ ಈ ಕೋರ್ಸ್ನ ಜಸ್ಟ್ ₹999ಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಕಂಪ್ಲೀಟ್ ದಿವಾಲಿ ರಿವಿಷನ್ ಜೊತೆಗೆ ಬೋರ್ಡ್ಸ್ಗೆ ಅಂತಾನೆ ಫೋಕಸ್ ಆಗಿರುವಂಥ ಟಾಪ್ ಸ್ಕೋರಿಂಗ್ ಬ್ಯಾಚ್ ಇದಾಗಿರುತ್ತೆ. ದೀಪಾವಳಿನ ಪಟಾಕಿ ಹೊಡೆದೆಲ್ಲ ಸೆಲೆಬ್ರೇಟ್ ಮಾಡಿದ್ದಾಯಿತು. ಅಟ್ಲೀಸ್ಟ್ ಇದೊಂದು ವರ್ಷ ಸೀರಿಯಸ್ ಆಗಿ ನಿಮ್ಮ ಪ್ರಿಪ್ರೇಷನ್ಗೋಸ್ಕರ ಡೆಡಿಕೇಟ್ ಮಾಡಿ ಇವಾಗಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಕಡೆಯಿಂದ ನಿಮಗೆ ದೀಪಾವಳಿ ಗಿಫ್ಟ್ ಕೊಡದೆ ಹೋದರೆ ಆಗುತ್ತಾ? ಸೊ ಅದಕ್ಕೋಸ್ಕರ ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಈ ಕೂಪನ್ ಕೋಡ್ನ ನೀವೇನಾದರೂ ಯೂಸ್ ಮಾಡಿದ್ರೆ PW ಕನ್ನಡ ಮೇಲಿರೋ ಕೋರ್ಸಸ್ ಮೇಲೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಸೊ ಲಿಮಿಟೆಡ್ ಟೈಮ್ ಆಫರ್ ಇರೋದ್ರಿಂದ ಆದಷ್ಟು ಬೇಗ ಇದನ್ನ ಕ್ಲೈಮ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಸೊ ಚೆಕ್ಔಟ್ ಮಾಡಿ. ಫಸ್ಟ್ ಆಫ್ ಆಲ್ KCET ಮಾರ್ಕ್ಸ್ ಮತ್ತು ಬೋರ್ಡ್ ಮಾರ್ಕ್ಸ್ ಎರಡು ಈಕ್ವಲಿ ಇಂಪಾರ್ಟೆಂಟ್ ಏನಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಐ ಟಚ್ ಅಪ್ ಆನ್ ಇಟ್. ನಿಮ್ಮ KCET ರಿಸಲ್ಟ್ಸ್ ಅಂತ ನಾವು ನೋಡಿದಾಗ ಇಟ್ ವಿಲ್ ಹ್ಯಾವ್ 2 ಮೇಜರ್ ಕಾಂಪೊನೆಂಟ್ಸ್ ಆಯಿತಾ. ಫಸ್ಟ್ ಥಿಂಗ್ ಈಸ್ ಯೋರ್ KCET ಎಕ್ಸಾಮ್ ಮಾರ್ಕ್ಸ್. ಅಂದರೆ ಏನು ನೀವು ಎಕ್ಸಾಮ್ ಅಪ್ಲೈ ಮಾಡಿ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಏನು ನಿಮಗೆ ಮಾರ್ಕ್ಸ್ ಬರುತ್ತೆ ನೋಡಿ, ಆ ಪರ್ಟಿಕ್ಯುಲರ್ ಎಕ್ಸಾಮಿನೇಷನಲ್ಲಿ ಆ ಮಾರ್ಕ್ಸ್ ಒಂದು ಕಾಂಪೊನೆಂಟು. ಆ್ಯಂಡ್ ನಿಮ್ಮ ಬೋರ್ಡ್ ಮಾರ್ಕ್ಸ್, ನೀವು ಸ್ಟೇಟ್ ಬೋರ್ಡಾರು ಆಗಿರ್ಬೋದು, CBSE ಆಗಿರ್ಬೋದು, ICSE ಆಗಿರ್ಬೋದು, ಯಾವ್ದಾದ್ರು ಬೋರ್ಡ್ ಆಗಿರಲಿ, ಅಲ್ಲಿ ನೀವೇನು ಮಾರ್ಕ್ಸ್ ತೊಗೊತೀರಾ ಇದೆರಡೂ ಕೂಡ ನಿಮ್ಮ KCET ರಿಸಲ್ಟ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ. ಅಂತಂದರೆ 50% ವೆಯ್ಟೇಜ್ ಇದಕ್ಕಿರುತ್ತೆ, 50% ವೆಯ್ಟೇಜ್ ಇದಕ್ಕಿರುತ್ತೆ. ಸೊ ಆಬ್ವಿಯಸ್ಲಿ ಎರಡರಿಂದನೂ 50% ವೆಯ್ಟೇಜ್ ಇದೆ ಅಂದಾಗ ಎರಡು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಇನ್ನೊಂದು ಕ್ಯಾಚ್ ಏನಪ್ಪ ಅಂತ ಅಂದರೆ, ಎರಡರಲ್ಲೂ ಒಂದು ಕಾಮನ್ ಥಿಂಗ್ ಏನಂದರೆ ಸಿಲೆಬಸ್ ಇಸ್ ದ ಸೇಮ್. ಇನ್ಫ್ಯಾಕ್ಟ್ ಬೋರ್ಡ್ಸಲ್ಲಿ ಸ್ವಲ್ಪ ಸಿಲೆಬಸ್ ರಿಡ್ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ, ಬಟ್ ಸ್ಟಿಲ್ ಸಿಲೆಬಸ್ ಇಸ್ ಆಲ್ಮೋಸ್ಟ್ ಕೋಇನ್ಸೈಡಿಂಗ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಒನ್ ಪರ್ಟಿಕ್ಯುಲರ್ ಸಿಲೆಬಸ್ನ ನೀವು ಎರಡು ಡಿಫ್ರೆಂಟ್ ವೇಸಲ್ಲಿ ಅಪ್ರೋಚ್ ಮಾಡಿ ಎರಡರಲ್ಲೂ ಸಕ್ಸಸ್ ತೊಗೊಂಡ್ರೆ ಆಬ್ವಿಯಸ್ಲಿ ನಿಮ್ಮ KCET ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ದಿಸ್ ಇಸ್ ವೈ ಐ ಥಿಂಕ್ ದಿಸ್ ಶುಡ್ ಬಿ ಎನಫ್ ಆನ್ ವೈ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ಬೋರ್ಡ್ ಎಕ್ಸಾಮ್ ಏನೋ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಬಟ್ ಈ KCET ಮಾರ್ಕ್ಸ್ನ ನೀವು ಚೆನ್ನಾಗಿ ಮಾಡಬೇಕು ಅಂತಂದರೆ ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಥಿಂಗ್ ವೈ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಇವಾಗ ನಾನೇನು ಮಾಡಿದೆ ಫಾರ್ ಮೈ ಸಕ್ಸಸ್ ಇನ್ ಬೋತ್ ಆಫ್ ದೀಸ್
ಪಾರ್ಟ್ಸ್ ಆರ್ ಬೋತ್ ಆಫ್ ದೀಸ್ ಕಾಂಪೊನೆಂಟ್ಸ್ ಆಫ್ KCET ರಿಸಲ್ಟ್ಸ್ ಅಂತ ಕೇಳೋದಾದರೆ, ಫಸ್ಟ್ ಥಿಂಗ್ ನನಗೇನು ಅರ್ಥ ಆಯಿತು, ಕಾಮನ್ ಸಿಲೆಬಸ್ ಇದೆ. ಸೊ ಕಾಮನ್ ಸಿಲೆಬಸ್ ಇದೆ ಅಂತ ಅಂದಾಗ ದ ಕಾಂಟೆಂಟ್ ವಿಚ್ ವಿಲ್ ಬಿ ಸ್ಟಡಿಯಿಂಗ್ ಇಸ್ ದ ಸೇಮ್. ಸೊ ಒಂದನ್ನೇ ಚೆನ್ನಾಗಿ ಕಲಿಬೇಕು. ಸೆಕೆಂಡ್ ಥಿಂಗ್ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ಬೀಯಿಂಗ್ ಆಸ್ಕ್ಡ್. ಡಿಫ್ರೆಂಟ್ ಟೈಪ್ಸ್ ಅಂದರೆ ದೇರ್ ಈಸ್ ಒನ್ ಥಿಂಗ್ ವೇರ್ ಆಬ್ಜೆಕ್ಟಿವ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ KCET ಆ್ಯಂಡ್ ದ ಅದರ್ ಥಿಂಗ್ ಇಸ್ ಸಬ್ಜೆಕ್ಟಿವ್ ಕ್ವಶನ್ಸ್, ಅಂದರೆ ಸಬ್ಜೆಕ್ಟಿವ್ ಆನ್ಸರ್ಸ್ನ ಡಿಮ್ಯಾಂಡ್ ಮಾಡುವಂಥ ಕ್ವಶನ್ಸ್. KCETಗೆ ಐ ಗಾಟ್ ಟು ನೋ ದಟ್ ಒಂದಷ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನ ಕೇಳ್ತಾರೆ. ಆಬ್ಜೆಕ್ಟಿವ್ ಇನ್ ದ ಸೆನ್ಸ್ ಡೇಟಾ, ಫ್ಯಾಕ್ಟ್ಸ್ ಮೇಲೆ ತುಂಬ ರಿಲೆವೆನ್ಸ್ ಇರುತ್ತೆ. ಲೈಕ್ ಒಂದು ಆನ್ಸರ್ ಕರೆಕ್ಟ್ ಇದ್ದರೆ ಬರೀ ಆನ್ಸರ್ ಮಾತ್ರ ಕರೆಕ್ಟ್ ಇರುತ್ತೆ, ಏನೇನೋ ಬರೆದ್ರೂ ಮಾರ್ಕ್ಸ್ ಸಿಗಲ್ಲ. ಲೈಕ್ ಅಂದರೆ ಎರಡೇ ಥಿಂಗ್, ಒಂದು ಕರೆಕ್ಟ್ ಅಥವಾ ನಾಟ್ ಕರೆಕ್ಟ್ ಅಷ್ಟೇ. ಬಟ್ ಬೋರ್ಡ್ಸ್ ಅಂತ ಬಂದಾಗ ಸಬ್ಜೆಕ್ಟಿವ್ ಇರುತ್ತೆ. ಈ ಸಬ್ಜೆಕ್ಟಿವ್ ಎಕ್ಸಾಮಿನೇಷನ್ಗೆ ಯು ವಿಲ್ ಬಿ ರೈಟಿಂಗ್ ಆನ್ಸರ್ಸ್ ಇನ್ ಕೈಂಡ್ ಆಫ್ ಪ್ಯಾರಾಗ್ರಾಫ್ಸ್ ಆರ್ 5 ಮಾರ್ಕ್ಸ್ ಕ್ವಶನ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಈ ಥರ ಇರುತ್ತೆ ಅಂತ ಗೊತ್ತಾಯಿತು. ಕಾಮನ್ ಸಿಲೆಬಸ್ ಇದೆ, ಬಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಿದ್ದಾರೆ. ಹೀಗಿರುವಾಗ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಥರೋ ಆಗಿ ಸ್ಟಡಿ ಮಾಡಬೇಕು, ಥರೋ ಪ್ರಿಪ್ರೇಷನ್ ಮಾಡಬೇಕು. ಥರೋ ಪ್ರಿಪ್ರೇಷನ್ ಇನ್ ದ ಸೆನ್ಸ್, ನೀವು ಯಾವ್ದಾದ್ರು ಸ್ಟ್ರಾಟಜಿ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಒಂದು ಟೆಕ್ಸ್ಟ್ ಬುಕ್ ಓದ್ತಿದ್ದೀರಾ, ಲೆಟ್ಸ್ ಸೇ ಕೆಮಿಸ್ಟ್ರಿ ಅಂತ ತಗೊಳ್ಳೋದಾದರೆ ಒಂದು ಚಾಪ್ಟರ್ನ ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕು, ಕಂಪ್ಲೀಟ್ ಫಸ್ಟಿಂದ ಸ್ಟಾರ್ಟ್ ಲೈಕ್ ಎಂಡ್ವರೆಗೂ. ಇವಾಗ 2 ಆಸ್ಪೆಕ್ಟ್ಸ್ ಇದೆ ಇದಕ್ಕೆ. ಓದಾದಮೇಲೆ ಒಂದು ಯು ಶುಡ್ ಬಿ ರೆಡಿ ಫಾರ್ KCET ಎಕ್ಸಾಮಿನೇಷನ್, ಇನ್ನೊಂದು ಬೋರ್ಡ್ಸ್ಗೆ ಒಂದು ಸಲ ಪ್ರಿಪೇರ್ ಆದಮೇಲೆ ನೀವು ಅಟ್ಲೀಸ್ಟ್ ಒಂದು ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು, ಬೋರ್ಡ್ಸ್ ಆಗೋಗ್ಬಿಡುತ್ತೆ. ಬಟ್ CETಗೆ ಏನು ಮಾಡೋದು, CET ಇವಾಗ ಮತ್ತೆ ನಾನು ಇನ್ನೊಂದು ಸಲ ಪ್ರಿಪೇರ್ ಆಗಬೇಕಾ ಅದೇ ಚಾಪ್ಟರ್ನ? ಲೈಕ್ ಬೋರ್ಡ್ಸ್ಗೆ ಓದಿರ್ತೀರಾ, ಬೋರ್ಡ್ಸ್ಗೆ ಓದಿದ್ಮೇಲೆ ಮತ್ತೆ ನಾನು CETಗೆ ಅದೇ ಚಾಪ್ಟರ್ನ ಇನ್ನೊಂದು ಸಲ 1 hour ಕೊಟ್ಟು ಪ್ರಿಪೇರ್ ಆಗಬೇಕಾ? ಇಲ್ಲ, ಇಲ್ಲೇನ ಕ್ಯಾಚ್ ಇರೋದು. ಇಲ್ಲಿ ಮಾಡಿದ ತಕ್ಷಣ ಬೋರ್ಡ್ಸ್ದು ಆಟೋಮೆಟಿಕ್ಕಾಗಿ ಆಗೋಗ್ತಿತ್ತು. ಬಟ್ ಫಾರ್ KCET ಯು ನೀಡ್ ಟು ಡೂ ಒನ್ ಮೋರ್ ಥಿಂಗ್, ಅಥವಾ ಐ ಯೂಸ್ ಟು ಡೂ ಒನ್ ಮೋರ್ ಥಿಂಗ್. ಏನು, ಆ ಪರ್ಟಿಕ್ಯುಲರ್ ಚಾಪ್ಟರ್, ಇವಾಗ ಲೆಟ್ಸ್ ಸೇ ಚಾಪ್ಟರ್ 1 ಓದಿದ್ರೆ PYQs ಆಫ್ ಚಾಪ್ಟರ್ 1 ಏನಿದೆ, ಇವಾಗ ನಾನು ಲೆಟ್ಸ್ ಸೇ ಸೊಲ್ಯೂಷನ್ಸ್ ಅನ್ನೋ ಚಾಪ್ಟರ್ ತೊಗೋತೀನಿ ಕೆಮಿಸ್ಟ್ರಿಯಲ್ಲಿ ಅಂತ ಅಂದರೆ, ಸೊಲ್ಯೂಷನ್ಸ್ ಪ್ರಿಪೇರ್ ಆದಮೇಲೆ ಬೋರ್ಡ್ ಎಕ್ಸಾಮ್ಗೇನೋ ಪ್ರಿಪೇರ್ ಆಗೋದೇ ಸಾಕು, ಒಂದಷ್ಟು ಲೈಕ್ ಅಲ್ಲೇ ಕ್ವಶನ್ಸ್ ಇರುತ್ತೆ, ಎಕ್ಸಸೈಸ್ ಕ್ವಶನ್ಸ್ ಅದೆಲ್ಲ ನೋಡ್ಕೊಂಡು ಪ್ರಿಪೇರ್ ಆಗ್ತಿದ್ದೆ, ಬೋರ್ಡ್ ಎಕ್ಸಾಮ್ ಅಲ್ಲಿ ಡನ್ ಆಗ್ತಿತ್ತು. ಬಟ್ ಅದಾದ ತಕ್ಷಣ ನಾನು ಅಲ್ಲೇ PYQs ಆಫ್ ಚಾಪ್ಟರ್ 1 ಅಂದರೆ ಆ ಸೊಲ್ಯೂಷನ್ಸ್ ಚಾಪ್ಟರ್ದು PYQs ಏನಿದೆ CETದು, ಆ CETದು PYQsನ ನೋಡ್ತಿದ್ದೆ. ಆವಾಗ ಓದಿರೋದ್ರಿಂದ ಒಂದಷ್ಟು ಕ್ವಶನ್ ಸಾಲ್ವ್ ಆಗ್ತಿತ್ತು, ಒಂದಷ್ಟು ಕ್ವಶನ್ಸ್ ಆಗ್ತಿಲ್ಲ ಅಂದಾಗ ಏನು ಮಾಡಬೇಕು, ಫಸ್ಟ್ ಥಿಂಗ್ ಇದರಿಂದ 3 ಥಿಂಗ್ಸ್ ಮಾಡಬೇಕು ನೀವು. ಫಸ್ಟ್ ಒನ್, ಕ್ವಶನ್ ಸಾಲ್ವ್ ಮಾಡಿದ್ರೆ. ಸೆಕೆಂಡ್ ಥಿಂಗ್, ಕ್ವಶನ್ ಸಾಲ್ವ್ ಮಾಡಲಿಲ್ಲ ಅಂತ ಅಂದರೆ. ಆ್ಯಂಡ್ ಥರ್ಡ್ ಥಿಂಗ್ ಏನಂತ ಅಂದರೆ, ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾವ ಪಾರ್ಟಲ್ಲಿ ಕ್ವಶನ್ಸ್ನ ಜಾಸ್ತಿ ಕೇಳ್ತಿದ್ದಾರೆ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇವಾಗ ಎಕ್ಸಾಮಿನರ್ ಹೇಗೆ ಥಿಂಕ್ ಮಾಡ್ತಿದ್ದಾರೆ ಅನ್ನೋ ಅಪ್ರೋಚಲ್ಲಿ ಅರ್ಥ ಮಾಡಿಕೊಂಡು ನೀವು ಆ ಪರ್ಟಿಕ್ಯುಲರ್ ಪಾರ್ಟ್ಸ್ನ ಮತ್ತೆ ಆ ಪರ್ಟಿಕ್ಯುಲರ್ ಚಾಪ್ಟರ್ನ, ಎಸ್ಪೆಷಲಿ ದ ಪಾರ್ಟ್ಸ್ ವೇರ್ ಕ್ವಶನ್ಸ್ ಆರ್ ಫ್ರೀಕ್ವೆಂಟ್ಲಿ ಬೀಯಿಂಗ್ ಆಸ್ಕ್ಡ್, ಅದನ್ನ ಒಂದು ಸಲ ಮತ್ತೆ ಥರೋ ಆಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಕ್ವಶನ್ ಸರಿ ಆದರೆ ಏನು ಮಾಡ್ತೀರಾ, ಓಕೆ ಈ ಥರ ಕ್ವಶನ್ಸಲ್ಲಿ ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ, ಅದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದಾಗ ಯು ವಿಲ್ ಗೋ ಆನ್ ಸಾಲ್ವಿಂಗ್ ಮೋರ್ ಆ್ಯಂಡ್ ಮೋರ್ ಕ್ವಶನ್ಸ್. ಸಾಲ್ವ್ ಆಗಲಿಲ್ಲ ಅಂದಾಗ ಏನು ಮಾಡಬೇಕು, ಕರೆಕ್ಟ್ ಆನ್ಸರ್ನ ನೋಡಿ ಮತ್ತೆ ನೀವು ಅದೇ ಥರದ್ದು ಒಂದು ಲೈಕ್ ಯಾವ್ದಾದ್ರು ಅದೇ ಸೇಮ್ ಅಪ್ರೋಚ್ ಇರೋವಂಥ ಕ್ವಶನ್ಸ್ನ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಸಾಲ್ವ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಈ ರೀತಿ ಅಪ್ರೋಚ್ನ ಇಫ್ ಯು ಲೈಕ್ ಪುಟ್ ದಿಸ್ ಆನ್ ಅನ್ ಇನ್ಫಿನೈಟ್ ಲೂಪ್, ಅಲ್ಲಿ ನೀವು ಬೋರ್ಡ್ ಎಕ್ಸಾಮ್ಗೂ ಪ್ರಿಪೇರ್ ಆದಂಗೆ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ KCETಗೂ ಪ್ರಿಪೇರ್ ಆದಂಗೆ ಆಗುತ್ತೆ. PYQs ನೋಡಿದ ತಕ್ಷಣ ಆಬ್ವಿಯಸ್ಲಿ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡಬೇಕು ಅನಿಸುತ್ತೆ. ಸೊ PYQs ಜೊತೆಗೆ ಅಡಿಷ್ನಲ್ ಕ್ವಶನ್ಸ್ನ ಕೂಡ ನೀವು ಸಾಲ್ವ್ ಮಾಡ್ತೀರಾ. ಲೈಕ್ ಸಾಲ್ವ್ ಮಾಡ್ತಾ ಏನಾಗುತ್ತೆ ಅಂದರೆ ಬೋರ್ಡ್ ಎಕ್ಸಾಮ್ಗೆ ಕಂಪ್ಲೀಟ್ ಆಗಿದ್ದಷ್ಟು ಚಾಪ್ಟರ್ಸು ನಿಮಗೆ CETಗೂ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದರಿಂದ ಯು ಆರ್ ಮೇಕಿಂಗ್ ಶೋರ್ ದಟ್ ಯು ಆರ್ ಪ್ರಿಪೇರಿಂಗ್ ಫಾರ್ ಬೋತ್ ಆಫ್ ದೆಮ್ ಸೈಮಲ್ಟೇನಿಯಸ್ಲಿ, ವಿಚ್ ಇಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಯಾಕಂದರೆ ಬೋರ್ಡ್ಸ್ಗೆ ಒಂದ್ಸಲ ಓದ್ತೀನಿ, CETಗೆ ಒಂದ್ಸಲ ಓದ್ತೀನಿ, ಈ ಥರ ಆಗಲ್ಲ. ಬೋರ್ಡ್ಸ್ ಜೊತೆ CET ಪ್ರಿಪೇರ್ ಆಗಿಬಿಟ್ರೆ 12 ಚಾಪ್ಟರ್ಸ್ ಮುಗ್ದೋಗುತ್ತೆ. ಅದ್ರ ಜೊತೆಗೆ ಇನ್ನೂ ನಿಮಗೆ 11th ಚಾಪ್ಟರ್ಸ್ ಇದೆ. ಲೈಕ್ ಇನ್ನು ನೀವು ಫಸ್ಟ್ PU ಚಾಪ್ಟರ್ಸ್ ಏನಿದೆ ಅದನ್ನೂ ಸ್ವಲ್ಪ ವೆಯ್ಟೇಜ್ ಇರುತ್ತೆ CETಲಿ, ಅದನ್ನ ಒಂಚೂರು ಲೈಕ್ ಪ್ರಿಪೇರ್ ಆಗಿರ್ತೀರ ತುಂಬ ಜನ, ಬಟ್ ಇಲ್ಲಿ ಆಲ್ರೆಡಿ ಇಷ್ಟೆಲ್ಲ ಆಲ್ರೆಡಿ ಮರ್ತೋಗಿರುತ್ತೆ. ಸೊ ಮರ್ತೋಗಿದ್ರು ಪರವಾಗಿಲ್ಲ, ಇದನ್ನು ಪೆಂಡಿಂಗ್ ಇರೋದ್ರಿಂದ ನೀವು 12th ಫಸ್ಟ್ ಒಂದ್ಸಲ ಏನು ಮುಗಿಸ್ತಾ ಇದ್ದೀರಿ ಅದ್ರ ಜೊತೆ CETನೂ ಮುಗಿಸ್ಕೊಬಿಡ್ಬೇಕು. ಇಲ್ಲಾಂದರೆ ನೀವು ಇನ್ನೂ 11th ಓದಿಲ್ಲ, ಆವಾಗ ನೀವು 12th CET ಸಪ್ರೇಟ್ ಪ್ರಿಪೇರ್ ಆಗ್ತೀನಿ ಅಂದರೆ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫಸ್ಟ್ PU ಚಾಪ್ಟರ್ಸ್ನ ಹೇಗೆ ಪ್ರಿಪೇರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇಟ್ ವಿಲ್ ಬಿ ಅಪ್ಲೋಡೆಡ್ ವೆರಿ ಸೂನ್. ಆ್ಯಂಡ್ ನಿಮ್ಗೇನಾದರೂ ಅದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆನ್ ಡಿಮ್ಯಾಂಡ್ ಐ ವಿಲ್ ಅಪ್ಲೋಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. So this is how I was managing time between both boards and KCET, and it has worked out well for me and a lot of people who have consulted me for advice regarding how to balance time between both of these. So ಇದನ್ನು ಮಾಡಿ ಅಪ್ಲೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ನನಗೆ ದಟ್ ಓಕೆ ಬ್ರೋ ನಾವು 2 ಒಟ್ಟಿಗೆ ಪ್ರಿಪೇರ್ ಆದಂಗೆ ಆಗ್ತಿದೆ, ಕಾನ್ಫಿಡೆನ್ಸ್ ಬರ್ತಿದೆ ಅಂತ ಹೇಳಿ. ಸೊ ಐ ಥಿಂಕ್ ವಿ ಕವರ್ಡ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್,
ಇವಾಗ ಸಿ ಇ ಟಿ ಮೇಲೆ ಪ್ರಿಪೇರ್ ಆಗಬೇಕು, ನಾನು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ತಗೋಬೇಕು ಅಂತ ಹೇಳಿ ಸಿ ಇ ಟಿ ಮೇಲೆ ತುಂಬ ಫೋಕಸ್ ಮಾಡಿಬಿಡ್ತಾರೆ, ಬೋರ್ಡ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬೋರ್ಡ್ಸ್ನ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಬೋರ್ಡ್ಸಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಬೋರ್ಡ್ಸಲ್ಲಿ ಮಾರ್ಕ್ಸ್ ಕಮ್ಮಿ ಆದಾಗ ಆಬ್ವಿಯಸ್ಲಿ ಕೆ ಸಿ ಟಿ ರಿಸಲ್ಟ್ ಚೂರು ಡ್ರಾಪ್ ಆಗ್ತಾ ಹೋಗುತ್ತಲ್ವಾ, ಯಾಕಂದರೆ ಬೋರ್ಡ್ಸಲ್ಲಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಸಿ ಇ ಟಿಲಿ ಆಬ್ವಿಯಸ್ಲಿ ಎಲ್ಲರೂ ಒಂದು ಮೀಡಿಯೋಕರ್ ಲೆವೆಲಲ್ಲಿ ಇದ್ದರೆ, ಆವ್ರೇಜ್ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಒಂದು ಆವ್ರೇಜ್ ಮಾರ್ಕ್ಸ್ ತೆಗಿತಾ ಇದ್ದರೆ, ಬೋರ್ಡ್ಸಲ್ಲಿ ದ ಆವ್ರೇಜ್ ವಿಲ್ ಬಿ ರಿಯಲಿ ಹೈ. ಸೊ ಆ ಆವ್ರೇಜ್ನ ನೀವು ಮ್ಯಾಚ್ ಮಾಡದೆ ಹೋದರೆ ಆಬ್ವಿಯಸ್ಲಿ ಎಲ್ಲರಿಗಿಂತ ಅಲ್ಲಿ ಯು ವಿಲ್ ಬಿ ಸಪ್ರೆಸ್ ಡೌನ್ ಅಲ್ವಾ. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಮಾಡ್ತಿದ್ದೀರಾ, ಇಲ್ಲಿ ಅವ್ರಿಗಿಂತ ನೀವು ಕಮ್ಮಿ ತೆಗಿತಿದ್ದೀರಾ ಅಂದಾಗ ಯು ವಿಲ್ ಬಿ ಸಪ್ರೆಸ್ ಡೌನ್. ಸೊ ಬೋರ್ಡಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬಿಡಿ. ಆ್ಯಂಡ್ ಮೋರ್ ಓವರ್ ಬೋರ್ಡ್ಸಲ್ಲಿ ಮಾರ್ಕ್ಸ್ ತಗೊಳ್ಳೋದು ಈಸಿ ಕಂಪೇರ್ಡ್ ಟು ವಾಟ್ ಯು ವಿಲ್ ಫೇಸ್ ವೆನ್ ಇಟ್ ಕಮ್ಸ್ ಟು ಕೆ ಸಿ ಟಿ ಎಕ್ಸಾಮಿನೇಷನ್. ಸೊ ಅದಕ್ಕೋಸ್ಕರ ಬೋರ್ಡ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೋರ್ಡ್ಸಿಗೆ ಕೊಡೋ ಇಂಪಾರ್ಟೆನ್ಸ್ ಜೊತೆಗೆ ಸಿ ಇ ಟಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಅಲ್ಲೇ ಕೊಟ್ಕೊಂಡು ಹೋದರೆ ಸೈಮಲ್ಟೇನಿಯಸ್ಲಿ ವಿಲ್ ಬಿ ಎಕ್ಸೆಲಿಂಗ್ ಇನ್ ಬೋತ್. ಆ್ಯಂಡ್ ಇಲ್ಲಿ ತುಂಬ ಟೈಮ್ನ ಸೇವ್ ಮಾಡ್ತಿರ್ತೀರಾ, ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಪ್ರೊಡಕ್ಟಿವಿಟಿನ ಸಹ ಎನ್ಹ್ಯಾನ್ಸ್ ಮಾಡ್ತಿರ್ತೀರಾ. ಆ್ಯಂಡ್ ಒನ್ ಮೋರ್ ಮಿಸ್ಟೇಕ್ ಏನಂದರೆ ಸ್ಟೂಡೆಂಟ್ಸ್ ಯೂಶ್ವಲಿ ಲೈಕ್ ಕಮಿಟ್ ಮಾಡೋದು, ಲೈಕ್ ಅದೇ ಹೇಳಿದ್ನಲ್ಲ ಆವಾಗಲೇ, ಡಿಫ್ರೆಂಟ್ ಪ್ರಿಪ್ರೇಷನ್ಸ್ ಮಾಡೋದು. ಈಗ ಓಕೆ, ಈ ಚಾಪ್ಟರ್ನ ನಾನು ಬೋರ್ಡ್ಸ್ಗೆ ಓದಿದ್ದೀನಿ, ಸಿ ಇ ಟಿಗೆ ಓದಿಲ್ಲ, ಅದೇನದು ಲೈಕ್ ಸೀಮ್ಸ್ ವೆರಿ ಸ್ಟ್ರೇಂಜ್ ಅಲ್ವಾ. ಒಂದೇ ಚಾಪ್ಟರ್ ಇದೆ, ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಿದ್ದಾರೆ ಅಷ್ಟೇ ಅಂದಾಗ ಆ ಕ್ವಶನ್ ಆ ಲೈಕ್ ಫಸ್ಟ್ ಆಫ್ ಆಲ್ ಆ ಕಾಂಟೆಂಟ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿ ಎರಡು ಡಿಫ್ರೆಂಟ್ ಅಪ್ರೋಚಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡಿದಾಗ ವಿಲ್ ಗೆಟ್ ಅ ಡೀಪರ್ ಗ್ರ್ಯಾಬ್ ಆನ್ ದ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆರ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ಸೊ ದಿಸ್ ವಾಸ್ ಇಟ್ ಗೈಸ್. ಸೊ ಇದಿಷ್ಟು ಹೇಳಬೇಕಿತ್ತು. ಆ್ಯಂಡ್ ಎಸ್ಪೆಷಲಿ ನೀವು ಈ ಸ್ಟ್ರಾಟಜಿ ನಾನು ಏನು ಹೇಳಿದೆ, ಇದರಿಂದ ಇಂಪಾರ್ಟೆಂಟ್ ಟೇಕ್ಅವೇಸ್ನ ನೀವು ಇನ್ಕಲ್ಕೇಟ್ ಮಾಡಿಕೊಂಡ್ರೆ ನಿಮ್ಮ ಪ್ರಿಪ್ರೇಷನಲ್ಲಿ ಸ್ಟಾರ್ಟಿಂಗಲ್ಲಿ ಡಿಫ್ರೆನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಬಟ್ ಅಟ್ ದ ಎಂಡ್ ಆಫ್ ಯೋರ್ ಕೆ ಸಿ ಟಿ ಆರ್ ಬೈ ದ ಟೈಮ್ ಆಫ್ ಯೋರ್ ಕೆ ಸಿ ಟಿ ರಿಸಲ್ಟ್ಸ್ ನಿಮಗೆ ಈ ಸ್ಟ್ರಾಟಜಿ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿಡಿಯೋನ ಎಂಡ್ ತನಕ ನೋಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಇಷ್ಟ ಆಗಿರುತ್ತೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸಿ ಇ ಟಿ ಬರೀತಾ ಇದ್ದರೆ ಅವ್ರಿಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಆ್ಯಂಡ್ ವಿತ್ ದಿಸ್ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟು ಬೇಗ ಸಿಗೋಣ. ಏನರ ಬಗ್ಗೆ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಗೋ ಥ್ರೂ ದಮ್ ಆ್ಯಂಡ್ ಐ ವಿಲ್ ಪ್ಲ್ಯಾನ್ ಫಾರ್ ದೋಸ್ ವೀಡಿಯೋಸ್ ಇನ್ ದ ಕಮಿಂಗ್ ಡೇಸ್. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಆಲ್ರೆಡಿ ವಿ ಆರ್ ರನ್ನಿಂಗ್ ಲೇಟ್. ಇವತ್ತಿಂದನೂ ಪ್ರಿಪೇರ್ ಆಗಿಲ್ಲ, ಇಲ್ಲಿವರೆಗೂ ಪ್ರಿಪೇರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇಲ್ಲಿಂದ ಪ್ರಿಪೇರ್ ಆಗಲಿಲ್ಲ ಅಂದರೆ ನಿಮ್ಗೆ ತಪ್ಪಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.